ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತಿನ ಒಂದು 3 ಶಿಫ್ಟ್ಗಳ ಒಂದು ಕ್ವಶನ್ಸ್ಗಳನ್ನು ಒಂದು ಕಡೆ ಕಲೆ ಹಾಕಿದ್ದೇನೆ. ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಹೋಗೋಣ. ನಿಮಗೆ SSC GD ಮತ್ತು ಇಲ್ಲಿ ಬೇರೆ ಬೇರೆ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇನೆ. ಅದನ್ನು ನೀವು ಏನು ಮಾಡಬೇಕು ಅಂತ ಅಂದರೆ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಬೇಕು. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ನೀವು ನೋಡಿ. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಪ್ರಶ್ನೆ. ನೋಡಿ, ತುಂಬ ಇಂಪಾರ್ಟೆಂಟು. ಇಂಥ ಪ್ರಶ್ನೆಗಳಿಗೆ ಬೇಸ್ಡ್ ಆನ್ ಆಪ್ಷನ್ಸ್ ನಾವು ಏನು ಮಾಡಬೇಕಪ್ಪ ಅಂತ ಅಂದರೆ ಕರೆಕ್ಟಾಗಿ ನೋಡಬೇಕಾಗಿರ್ತದೆ. ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನ. ನೋಡಿ, ಈಸಿಯಾಗಿ ಇದಕ್ಕೆ ಆನ್ಸರನ್ನು ಮಾಡ್ಬೋದು, ಬಟ್ ನಮಗೆ ಗೊತ್ತಿರಬೇಕು ಇಷ್ಟು ರಾಜ್ಯಗಳು ಇದಕ್ಕೆ ಗಡಿಯನ್ನು ಹಂಚ್ಕೊಂಡಿದ್ದಾವೆ ಅಂತ. ಜಸ್ಟ್ ನೀವು ಥಿಂಕ್ ಮಾಡಿ, ನೀವು ಮ್ಯಾಪ್ನ ನೀವು ಕಣ್ಣು ಮುಂದೆ ತೊಗೊಂಡು ಬಂದರೆ ರಾಜಸ್ಥಾನವನ್ನು ನೋಡಿ ರಾಜಸ್ಥಾನವನ್ನು ಕಣ್ಣು ಮುಂದೆ ತೆಗೆದುಕೊಂಡು ಬಂದ್ರಿ ಅಂತ ಅಂದರೆ ಮಹಾರಾಷ್ಟ್ರ ಇದಕ್ಕೆ ಹಂಚ್ಕೊಂಡಿಲ್ಲ. ಮಧ್ಯಪ್ರದೇಶ ಇದಕ್ಕೆ ಗಡಿಯನ್ನು ಹಂಚ್ಕೊಂಡಿದೆ. ಮೇಲಿಂದ ಹರಿಯಾಣ ಹಂಚ್ಕೊಂಡಿದೆ. ನೆಕ್ಸ್ಟು ಡೆಲ್ಲಿ, ಆದರೆ ಇಲ್ಲಿ ಡೆಲ್ಲಿ ರಾಜ್ಯ ಅಲ್ಲ, ಓಕೆನಾ. ನೆಕ್ಸ್ಟು ಕೆಳಗಡೆ ಬಂದರೆ ಗುಜರಾತ್. ಈ ಒಂದು 3 ರಾಜ್ಯಗಳು ಗಡಿಯನ್ನು ಹಂಚ್ಕೊಂಡಿದ್ದಾವೆ. ಇದನ್ನು ನೋಡ್ಬೋದು. ಇದರದ್ದು ರಾಜಸ್ಥಾನಕ್ಕೆ ಗಡಿಯನ್ನು ಹೊಂದಿಕೊಂಡಿರ್ತಕ್ಕಂಥದ್ದು. ಅದೇ ಮಹಾರಾಷ್ಟ್ರ ನೋಡಿದರೆ ಗುಜರಾತ್ ಹಂಚ್ಕೊಂಡಿದೆ, ಮಧ್ಯಪ್ರದೇಶ ಹಂಚ್ಕೊಂಡಿದೆ, ಈ ಕಡೆ ಕರ್ನಾಟಕ ಹಂಚ್ಕೊಂಡಿದೆ, ಗೋವಾ ಹಂಚ್ಕೊಂಡಿದೆ, ಅದೇ ರೀತಿಯಲ್ಲಿ ತೆಲಂಗಾಣ ಈ ರೀತಿಯಾಗಿ ಹಂಚ್ಕೊಂಡಿದೆ. ಅದೇ ಮಧ್ಯಪ್ರದೇಶ ಅಂತ ಛತ್ತೀಸ್ಗಢ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಈ ರೀತಿ ಹಂಚ್ಕೊಂಡಿದೆ. ಅದೇ ಉತ್ತರ ಪ್ರದೇಶವನ್ನು ನೋಡಿ ನೀವು, ಈ ಕಡೆ ಉತ್ತರಾಖಂಡ, ಈ ಕಡೆ ಹಿಮಾಚಲ ಪ್ರದೇಶ, ಬಿಹಾರ, ಜಾರ್ಖಂಡ, ನೆಕ್ಸ್ಟು ಇಲ್ಲಿ ಮಧ್ಯಪ್ರದೇಶ, ಈ ರೀತಿಯಾಗಿ 5ರಿಂದ 6 ರಾಜ್ಯಗಳನ್ನು ಏನು ಮಾಡಿದೆ ಅಂತ ಅಂದರೆ ಇದು ರಾಜ್ಯಗಳಲ್ಲಿ ಗಡಿಯನ್ನು ಹಂಚಿಕೊಂಡಿದೆ. ಹಾಗಾದರೆ ಯಾವುದು ಸರಿ ಅಂತಂದರೆ ಉತ್ತರ ಪ್ರದೇಶ ಇಲ್ಲಿ ಸರಿಯಾದ ಉತ್ತರ, ಓಕೆನಾ. ಇಂಥ ಪ್ರಶ್ನೆಗಳು ಕೇಳ್ತಾರೆ, ನಿಮಗೆ ಏನು ಮಾಡಬೇಕು ಅಂತ ಇಮ್ಮಿಡಿಯೇಟ್ ಗೊತ್ತಾಗೋದಿಲ್ಲ. ಇಂಥ ಪ್ರಶ್ನೆಗಳು ಆನ್ಸರ್ ಮಾಡಿದಾಗ, ಈ ಕ್ವಶನ್ ಬಂದಾಗ ನಿಮ್ಮ ಸಿಸ್ಟಮ್ ಮೇಲೆ ನಿಮಗೆ ಕಂಡಾಗ, ಅಂದರೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಕಂಡಾಗ ಇಮ್ಮಿಡಿಯೇಟಾಗಿ ಆನ್ಸರ್ ಮಾಡೋದಕ್ಕೆ ಬರೋಲ್ಲ ಇಂಥ ಕ್ವಶನ್ನು. ಯಾಕೆಂದರೆ ಕರೆಕ್ಟಾಗಿ ಗೆಸ್ ಮಾಡಬೇಕು ನಾವು. ಮಧ್ಯಪ್ರದೇಶ ನಮ್ಮ ಕಣ್ಣು ಮುಂದೆ ಮ್ಯಾಪ್ ಬಂದಾಗ ಮಾತ್ರ ನಮಗೆ ಗೆಸ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇಂಥ ಪ್ರಶ್ನೆಗಳು ಕೇಳ್ತಾರೆ, ನೆನ್ಪಿಟ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದರೆ ಸ್ವಾಮಿ ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯ್, ಈಶ್ವರಚಂದ್ರ ವಿದ್ಯಾಸಾಗರ, ಕೇಶವ ಚಂದ್ರ ಸೇನ್ ಅಂತ ಕೊಟ್ಟಿದ್ದಾರೆ. ನೋಡಿ, ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ತುಂಬ ಇಂಪಾರ್ಟೆಂಟು. ರಾಜಾರಾಮ್ ಎಂಬತಕ್ಕಂಥ ಒಂದು ಬಿರುದನ್ನು ಯಾರು ಕೊಡ್ತಾರೆ ನೀವು ಕಾಮೆಂಟ್ ಮಾಡಬೇಕು, ಓಕೆನಾ. ಯಾರು ಕಾಮೆಂಟ್ ಮಾಡ್ತೀರಾ ನೋಡೋಣ. ರಾಜಾರಾಮ್ ಎಂಬತಕ್ಕಂಥ ಒಂದು ಬಿರುದು ಮೋಹನ್ ರಾಯ್ ಅವರಿಗೆ ಯಾರು ಕೊಡ್ತಾರೆ? ಒಬ್ಬ ರಾಜ ಕೊಡ್ತಾನೆ. ಆ ರಾಜನ ಹೆಸರು ಏನು ಅಂತ, ಮೊಘಲರ ರಾಜ ಕೊಡ್ತಾನೆ. ಹಿಂಟ್ ಕೊಡ್ತೇನೆ ನೋಡಿ, ಮೊಘಲರ ರಾಜ ಕೊಡ್ತಾನೆ. ಆ ರಾಜನ ಹೆಸರು ಏನಂತ ನೋಡೋಣ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ 14ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಭಾರತದ ಸಂವಿಧಾನದ 14ನೇ ವಿಧಿಯು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ನೋಡಿ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಆ್ಯಂಡ್ ಈಕ್ವಾಲಿಟಿ ಬಿಫೋರ್ ಲಾ ಅಂತ. ಇದು ತುಂಬ ಇಂಪಾರ್ಟೆಂಟ್. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಮತ್ತು ಈಕ್ವಾಲಿಟಿ ಬಿಫೋರ್ ಲಾ ಅಂತ ಇದು 14ನೇ ವಿಧಿ ಹೇಳ್ತದೆ ಇಂಗ್ಲೀಷಲ್ಲಿ. ಅದೇ ಕನ್ನಡದಲ್ಲಿ ಕಾನೂನಿನ ಮುಂದೆ ಸಮಾನತೆ ಅಂತಕ್ಕಂಥದ್ದನ್ನು ಹೇಳ್ತದೆ, ಓಕೆನಾ. ಕಾನೂನಿನ ಮುಂದೆ ಸಮಾನತೆ ಅಂತಕ್ಕಂಥದ್ದನ್ನು ಹೇಳ್ತದೆ. ಅದಕ್ಕಾಗಿ ಯಾವುದಪ್ಪ ಇಲ್ಲಿ ಆಪ್ಷನ್ ಅಂತ ನೋಡೋದಾದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ನೋಡಿ. ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದರೆ ಗುರುಗ್ರಹ ಈ ಒಂದು ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಈಸಿ ಕ್ವಶನ್ಸ್ ಇವು ಎಲ್ಲವೂ ಕೂಡ. ನೆಕ್ಸ್ಟು ಟಫ್ ಕ್ವಶನ್ಸನ್ನು ಕೂಡ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. SSC GD ಈಗ ತುಂಬ ಈಸಿನೇ ಕೇಳ್ತಾ ಇಲ್ಲ, ಒಂದು ಸ್ವಲ್ಪ ಟಫ್ ಕೂಡ ಕೇಳ್ತಾ ಇದೆ. ಅದನ್ನು ಕೂಡ ನೋಡ್ಕೊಳ್ತಾ ಹೋಗೋಣವಂತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಾನವ ದೇಹದ ಸಾಮಾನ್ಯ ರಕ್ತದ ಒತ್ತಡ ಅಥವಾ ಬ್ಲಡ್ ಪ್ರೆಷರ್ ಎಷ್ಟು ಅಂತ. ಬ್ಲಡ್ ಪ್ರೆಷರ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಎಷ್ಟು ಅಂತ ಕೇಳಿಬಿಟ್ಟಿದ್ದಾರೆ. ಎಷ್ಟಂತ ಅಂದರೆ 120/80 mmHg ಅಂತ. ಎಲ್ಲ ಕಡೆ ನೀವು ಕೇಳಿರ್ತೀರ. ಮತ್ತು ECG ಮಾಡಿಸೋರಾಗಿದೆ ಅಥವಾ ನೀವೇನಾದರೂ ಹಾಸ್ಪಿಟಲ್ಗೆ ಹೋದಾಗ ECG ಮಾಡಿಸ್ಕೊಂಡು ಬಂದಿದ್ರೆ ಇದು ಗೊತ್ತಾಗ್ತದೆ ನಿಮಗೆ. 120/80 ಅಂತ, 80ರಿಂದ 120 ಅಂತ, ಓಕೆನಾ. ಇದು ಮಾನವನ ದೇಹದ ಸಾಮಾನ್ಯವಾದ ಒಂದು ರಕ್ತದ ಒತ್ತಡ ಅಂತ ಕರಿತೇವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದ ವರ್ಷ ಯಾವುದು ಅಂತ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಇದು. ಯಾವಾಗಪ್ಪ ಮರಳ್ತಾರೆ ಅಂತ ಅಂದರೆ 1915ರಲ್ಲಿ ಮರಳ್ತಾರೆ. ಮತ್ತು 1916ರಲ್ಲಿ ಸಂಪೂರ್ಣ ಭಾರತವನ್ನು ಪ್ರವಾಸವನ್ನು ಕೈಗೊಳ್ತಾರೆ. ಅದು ಕೂಡ ನಿಮಗೆ ಗೊತ್ತಿರಬೇಕು ಅಂತ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಪ್ರಸ್ತುತ ಮಹಾಪ್ರಧಾನಿ ಯಾರು ಅಂತ ಕೇಳಿದ್ದಾರೆ. ವಿಶ್ವಸಂಸ್ಥೆಯ ಪ್ರಸ್ತುತ ಮಹಾಪ್ರಧಾನಿ ಯಾರು ಅಂದರೆ ಚೇರ್ಮನ್ ಯಾರು ಅಂತ, ಹೆಡ್ ಯಾರು ಅಂತ. ಬನ್ ಕಿ ಮೂನ್, ಆಂಟೋನಿಯೋ ಗುಟೆರಸ್, ಕೋಫಿ ಅನ್ನಾನ್ ಮತ್ತು ಟೆಡ್ರೋಸ್ ಅಧನಾಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಏನಿದ್ದಾವೆ, ಬನ್ ಕಿ ಮೂನ್ ಎಂಬತಕ್ಕಂಥ ಎಲ್ಲರೂ ಕೂಡ ಒಂದೊಂದು ಚೇರ್ಮನ್ಗಳೇ ಅವರು. ಆದರೆ ಇಲ್ಲಿ UN ಪ್ರಸ್ತುತ ಮಹಾಪ್ರಧಾನಿ ಯಾರಪ್ಪ ಅಂತ ಕೇಳಿದರೆ ಆಂಟೋನಿಯೋ ಗುಟೆರಸ್ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಓಕೆನಾ.
ಅದೇ ರೀತಿ ಮುಂದಿನ ಪ್ರಶ್ನೆ, ರಣಜಿ ಟ್ರೋಫಿ ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಕ್ರಿಕೆಟ್ ಆಡದವರೇ ಇಲ್ಲ, ಕ್ರಿಕೆಟ್ ಆಡದೆ ಸುಮ್ಮನೆ ಮನೇಲಿ ಕೂತ್ಕೊಂಡವ್ರು ಯಾರು ಇಲ್ಲವೇ ಇಲ್ಲ. ರಣಜಿ ಟ್ರೋಫಿ ಅಂದರೆ ಎಲ್ರಿಗೂ ಕೂಡ ಗೊತ್ತೇ ಇರ್ತದೆ ರಣಜಿ ಟ್ರೋಫಿ ಯಾವ ಒಂದು ಆಟಕ್ಕೆ ಸಂಬಂಧ ಹೊಂದಿದೆ ಅಂತ. ಪ್ರಶ್ನೆ ಕೇಳಿಬಿಟ್ರೆ ಎವ್ರಿ ಒನ್ ಅಂದರೆ ಒಂದು ಕಡೆಯಿಂದ ಎಲ್ಲರೂ ಕೂಡ ಆಪ್ಷನ್ ಕ್ರಿಕೆಟ್ ಅಂತ ಹಾಕಿಬಿಡ್ತಾರೆ. ಇಂಥ ಪ್ರಶ್ನೆ ತುಂಬ ಈಸಿ ಪ್ರಶ್ನೆ, ಓಕೆನಾ. ಕ್ರಿಕೆಟ್ ಯಾರ್ಯಾರಿಗೆ ಗೊತ್ತಿದೆ? ಕ್ರಿಕೆಟಲ್ಲಿ ನಾನು ಒಂದು ಈಸಿ ಕ್ವಶನ್ ಕೇಳ್ತೇನೆ, ಆಯಿತಾ. ಕ್ರಿಕೆಟಲ್ಲಿ ಎಷ್ಟು ಜನ ಒಳಾಂಗಣ ಎಷ್ಟು ಜನ ಆಡ್ತಾರೆ ಅಂತ ಕ್ರಿಕೆಟಲ್ಲಿ, ಓಕೆನಾ. ಎಷ್ಟು ಜನ ಆಡ್ತಾರೆ ಕಾಮೆಂಟ್ ಮಾಡಬೇಕು. ಯಾರಿಗೆ ಗೊತ್ತಿದೆ ನೋಡೋಣ, ಕಮೆಂಟ್ ಎಷ್ಟು ಜನ ಮಾಡ್ತೀರಾ ನೋಡೋಣ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ವಿಧಿಯು ತುರ್ತು ಪರಿಸ್ಥಿತಿಯ ಘೋಷಣೆಗೆ ಸಂಬಂಧ ಹೊಂದಿದೆ ಅಂತ ಪ್ರಶ್ನೆ. ಯಾವ ವಿಧಿಯ ಒಂದು ತುರ್ತು ಪರಿಸ್ಥಿತಿ ಘೋಷಣೆ ಅಂದರೆ ಎಮರ್ಜೆನ್ಸಿ ಘೋಷಣೆ ಮಾಡೋದು, ಅನೌನ್ಸ್ಮೆಂಟ್ ಮಾಡೋದು ಯಾವ ವಿಧಿ ಅಂತ ಕೇಳಿದರೆ ವಿಧಿ 352 ಅಥವಾ ಆರ್ಟಿಕಲ್ 352 ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಪರಿಸರ ವಿಜ್ಞಾನದಲ್ಲಿ ಓಝೋನ್ ಲೇಯರ್ ಅಥವಾ ಓಝೋನ್ ಪದರ ಅಂತ ಕರಿತೇವೆ. ಇದು ಏನಪ್ಪ ಮಾಡುತ್ತೆ ಅಂತ ಅಂದರೆ ನಮ್ಮನ್ನು ಒಂದು ಕಿರಣಗಳಿಂದ ರಕ್ಷಣೆ ಮಾಡ್ತದೆ. ಹಾಗಾದರೆ ಆ ಕಿರಣಗಳು ಯಾವ್ಯಾವುದು ಅಂತ, ಆ ರೇಸ್ ಯಾವ್ಯಾವುದು ಅಂತ ನೋಡಿ. ಕ್ಷಕಿರಣ ಅಂತ ಇದೆ, ಅತಿ ನೇರಳೆ ಕಿರಣಗಳು ಅಲ್ಟ್ರಾ ವಯೋಲೆಟ್ ರೇಸ್ ಅಂತ ಇದೆ, ಇನ್ಫ್ರಾರೆಡ್ ಕಿರಣಗಳು ಅಥವಾ IR ರೇಡಿಯೇಷನ್ಸ್ ಅಂತ, ಮತ್ತು ಗಾಮಾ ಕಿರಣಗಳು ಅಂತ ಇದೆ. ಅತಿ ನೇರಳೆ ಕಿರಣಗಳು ಅಂತ ಅಂದರೆ ಅಲ್ಟ್ರಾ ವಯೋಲೆಟ್ ರೇಡಿಯೇಷನ್ಸ್ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಝೋನ್ ಲೇಯರ್ ಏನಿದೆ ಅಥವಾ ಓಝೋನ್ ಪದರ ಇದರಿಂದ ನಮ್ಮನ್ನು ರಕ್ಷಣೆ ಮಾಡ್ತದೆ. ಸೂರ್ಯನಿಂದ ಬರತಕ್ಕಂತಹ ಒಂದು ಬೆಳಕಿದೆ, ಅದರಲ್ಲಿ ಅಲ್ಟ್ರಾ ವಯೋಲೆಟ್ ರೇಸ್ ಕೂಡ ಇರ್ತದೆ. ಓಝೋನ್ ಪದರ ಇದೆ, ಅದನ್ನು ಎಮಿಟ್ ಮಾಡಿ ಅಥವಾ ಅದನ್ನು ರಿಫ್ಲೆಕ್ಷನ್ ಮಾಡಿ ವಾಪಸ್ ಕಳಿಸಿ ಬರೀ ಒಳ್ಳೆ ನಮಗೆ ಬೆಳಕನ್ನು ಇದೆ ಅದನ್ನು ಮಾತ್ರ ಕೊಡ್ತದೆ ಅಂತ. ಅದು ಓಝೋನ್ ಪದರ ನಮ್ಮನ್ನು ರಕ್ಷಣೆ ಮಾಡ್ತಾಯಿದೆ. ಆದರೆ ಈಗ ಪ್ರೆಸೆಂಟಾಗಿ ಓಝೋನ್ ಪದರ ನಮ್ಮ ಒಂದು ಕ್ಲೋರೋಫ್ಲೋರೋ ಕಾರ್ಬನ್ ಆಗಿರ್ಬೋದು ಅಥವಾ ಪೊಲ್ಯೂಷನ್ ಆಗಿರ್ಬೋದು ಅಥವಾ ಮಾಲಿನ್ಯ ಆಗಿರ್ಬೋದು, ಎಲ್ಲದರಿಂದ ಕೂಡಿ ಓಝೋನ್ ಪದರ ತೆಳುವಾಗ್ತಾ ಹೋಗ್ತಾ ಇದೆ. ಇದು ಕೂಡ ನಿಮಗೆ ಗೊತ್ತಿರಬೇಕು, ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆದ ಯುದ್ಧ ಯಾವುದು ಅಂತ ಕೇಳಿದರೆ ಯಾವುದಪ್ಪ ನಡೆದಿದ್ದು ಅಂತ ಅಂದರೆ 1526ರಲ್ಲಿ ಈ ಒಂದು ಯುದ್ಧ ನಡೀತದೆ. ಯಾವುದಪ್ಪ ಯುದ್ಧ ಅಂತ ಅಂದರೆ ಮೊದಲ ಪಾಣಿಪತ್ ಯುದ್ಧ ಅಂತ. ತುಂಬ ಈಸಿ ಪ್ರಶ್ನೆ, ಬಟ್ ಕೇಳ್ತಾರೆ, ಓಕೆನಾ. ಈ ರೀತಿಯಾಗೂ ಕೂಡ ಕೇಳ್ತಾರೆ ಕ್ವಶನ್ಸು, ನೆನಪಿಡಬೇಕು, ಓಕೆನಾ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪಂಚಾಯತ್ ರಾಜ್ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಈಸಿ ಪ್ರಶ್ನೆ. ಅಗೇನ್ ಏಪ್ರಿಲ್ 24ನೇ ತಾರೀಕಿನಂದು ಪ್ರತಿ ವರ್ಷ ಭಾರತದಲ್ಲಿ ಪಂಚಾಯತ್ ರಾಜ್ ದಿನವನ್ನು ಆಚರಣೆಯನ್ನು ಮಾಡ್ತಾರೆ. ಹಾಗಾದರೆ ಪಂಚಾಯಿತಿ ಯಾವ ವರ್ಷದಲ್ಲಿ ನಮ್ಮ ಒಂದು ಭಾರತದಲ್ಲಿ ಬಂದಿತ್ತು, ಇದನ್ನು ಕೂಡ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಹರಪ್ಪ ಮತ್ತು ಮೊಹೆಂಜೋದಾರೋ ನಗರಗಳು ಯಾವ ನದಿ ಬಯಲಿನಲ್ಲಿ ಇದ್ದಾವೆ ಅಂತ. ಇದು ತುಂಬ ಈಸಿ. ಇದು ಸಿಂಧೂ ಕಣಿವೆ ನಾಗರಿಕತೆ ಎಲ್ಲರೂ ಕೂಡ ಓದಿರ್ತಾರೆ. ಸಿಂಧೂ ನದಿ ಅಂತ ಆಪ್ಷನ್ಸನ್ನು ಹಾಕಿಬಿಡ್ತಾರೆ. ಹಾಗಾಗಿ ಇಲ್ಲಿ ಯಾವುದಪ್ಪ ಆಪ್ಷನ್ ಅಂತ ಅಂದರೆ ಸಿಂಧೂ ನದಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ವಿದ್ಯುತ್ ಶಕ್ತಿಯ ವಾಣಿಜ್ಯ ಏಕಮಾನ ಕಮರ್ಷಿಯಲ್ ಯೂನಿಟ್ ಅಂತ ಕೇಳಿದ್ದಾರೆ. ನೋಡಿ, ನಾರ್ಮಲ್ ಯೂನಿಟ್ ಅಲ್ಲ, ಇಲ್ಲಿ ಕಮರ್ಷಿಯಲ್ ಯೂನಿಟ್ ಅಂತ ಬಂದಾಗ kW/h ಅಂತ ಬರ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ ವ್ಯಾಟ್ ಅಂತ ಎಲ್ಲರೂ ಕೂಡ ಆನ್ಸರ್ ಹಾಕ್ತೀರಾ, ಬಟ್ ವಿದ್ಯುತ್ ಶಕ್ತಿಯ ವಾಣಿಜ್ಯ ಏಕಮಾನ ಕೇಳಿಬಿಟ್ಟವ್ರು. ಇಲ್ಲಿ ನಾರ್ಮಲ್ ಏಕಮಾನ ಅಲ್ಲ, ವಾಣಿಜ್ಯ ಏಕಮಾನ ಅಂತ ಅಂದರೆ ಕಮರ್ಷಿಯಲ್ ಯೂನಿಟ್ ಅಂತ ಕರೀತಾರೆ, kW/h ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ಸಂವಿಧಾನದ 17ನೇ ವಿಧಿಯು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಪ್ರಶ್ನೆ. ತುಂಬ ಸಲ ಇದು ರಿಪೀಟ್ ಆಗಿದೆ ಮತ್ತು ತುಂಬ ಸಲ ಕೇಳಿದ್ದಾರೆ ಕೂಡ. ಏನಪ್ಪ ಇದು ಏನು ಮಾಡುತ್ತೆ ಅಂತ ಅಂದರೆ ಅಸ್ಪೃಶ್ಯತೆ ನಿರ್ಮೂಲನೆ ಅಥವಾ ಅನ್ಟಚಬಿಲಿಟಿ ಬಗ್ಗೆ ಹೇಳ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ತುಂಬ ಇಂಪಾರ್ಟೆಂಟ್ ಇದು ಕೂಡ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯೋದಯ ಮೊದಲು ಸಂಭವಿಸುತ್ತದೆ ಅಂತ ಇಲ್ಲಿ ಪ್ರಶ್ನೆ. ತುಂಬ ಈಸಿ. ಅತ್ಯಂತ ಈಸ್ಟರ್ನ್ ಮೋಸ್ಟ್ ಸ್ಟೇಟ್ ಯಾವುದು ಅಂತ ಅಥವಾ ಪೂರ್ವದಲ್ಲಿ ಇರ್ತಕ್ಕಂಥ ರಾಜ್ಯ ಯಾವುದು ಅಂತ. ಯಾವುದಪ್ಪ ಅಂತಂದರೆ ಅರುಣಾಚಲ ಪ್ರದೇಶ ಅಂತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ರೈಟರ್ಸ್ ಬಿಲ್ಡಿಂಗ್ ಯಾವ ರಾಜ್ಯದ ಸಚಿವಾಲಯದ ಕೇಂದ್ರವಾಗಿದೆ ಅಂತ. ರೈಟರ್ಸ್ ಬಿಲ್ಡಿಂಗ್ ಯಾವ ರಾಜ್ಯದ ಸಚಿವಾಲಯದ ಕೇಂದ್ರವಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಇಂಥ ಪ್ರಶ್ನೆ. ಇವತ್ತಿನ ಫುಲ್ ಸೆಟ್ಟಲ್ಲಿ ಇದೊಂದೇ ಪ್ರಶ್ನೆ ಸ್ವಲ್ಪ ಟಫ್ ಅನಿಸಿದ್ದು ನನಗೂ ಕೂಡ. ಯಾವುದಪ್ಪ ಅಂತಂದರೆ ರೈಟರ್ಸ್ ಬಿಲ್ಡಿಂಗ್ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಏನಪ್ಪ ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ವಾಷಿಂಗ್ಟನ್ DC ಅಮೆರಿಕಾದಲ್ಲಿ ಇದು ಕಂಡುಬರುತ್ತೆ. ವಾಷಿಂಗ್ಟನ್ DC ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ಗೃಹ ಸಚಿವರು ಯಾರು ಅಂತ ಕೇಳಿದರೆ ತುಂಬ ಈಸಿ ಕೂಡ ಮತ್ತು ತುಂಬ ಟಫ್ ಕೂಡ ಹೇಳ್ಬೋದು. ಸ್ವತಂತ್ರ ಭಾರತದ ಮೊದಲ ಗೃಹ ಸಚಿವರು ಯಾರಾಗಿದ್ದರು ಅಂತ ಅಂದರೆ ಡಾಕ್ಟರ್ ವಲ್ಲಭಭಾಯಿ ಪಟೇಲ್ ಅವರಾಗಿದ್ದರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ರಾಷ್ಟ್ರಪತಿ ಯಾರಾಗಿದ್ದರು, ಅದೇ ರೀತಿ ಪ್ರಧಾನಮಂತ್ರಿ ಯಾರಾಗಿದ್ದರು, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತ ಅಂದರೆ ಜವಾಹರಲಾಲ್ ನೆಹರು ಅವರಾಗ್ತಾರೆ.
ರಾಷ್ಟ್ರಪತಿ ಯಾರಾಗಿದ್ದರು ಅಂತ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗ್ತಾರೆ. ಇವಿಷ್ಟು ಕೂಡ ನೆನ್ಪಿಡಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಮತದಾರರ ದಿನವನ್ನು ಯಾವ ದಿನಾಂಕದಂದು ಆಚರಣೆಯನ್ನು ಮಾಡುತ್ತೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ನೀವು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಬಹುದು. ಮತ್ತು ಇದು ನಿಮಗೇನಾದರೂ ಮೇಯ್ನಾಗಿ ಇವನು ಕೂಡ ಉತ್ತರ ಬೇಕು ಅಂತ ಅಂದರೆ PDF ಬೇಕು ಅಂತ ಅಂದರೆ udyogjeevan12@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೆ SSCGD PDF ಅಂತ ನೀವು ಕಮೆಂಟ್ ಮಾಡಿದರೆ ಅಥವಾ ಇಲ್ಲಿ ಏನು ಇಮೇಲ್ ಕಳಿಸಿದರೆ ನಿಮಗೆ PDF ಹೆಂಗೆ ಪಡ್ಕೋಬೇಕು ಅಂತ ನಾವು ಹೇಳ್ತೇವೆ. ಇವತ್ತಿನ ತರಗತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಮತ್ತೆ ಶೇರ್ ಮಾಡಿ. ಮತ್ತು ಇಲ್ಲಿ ನಾಳೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಏನು ಮಾಡಿಯಪ್ಪ ಅಂತ ಅಂದರೆ ನೋಡ್ಕೊಳ್ಳಿ ಪರೀಕ್ಷೆಗಳನ್ನು. ಮತ್ತು ಇಲ್ಲಿ ಯಾರ್ಯಾರು ಇವತ್ತು ಪರೀಕ್ಷೆ ಬರೆದು ಬಂದಿದ್ದಾರೆ, ಇವತ್ತು ನಿಮ್ಮ ಪರೀಕ್ಷೆ ಹೇಗಾಯಿತು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.